ಇಂದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ನಾಮಿನೇಷನ್ ಸಲ್ಲಿಕೆ. ನಾಮಿನೇಷನ್ ಹಿನ್ನೆಲೆ ಜಿಲ್ಲೆಯ ವಿವಿಧ ಮಠಾಧೀಶರಿಗೆ ಪಾದ ಪೂಜೆಯನ್ನ ಮಾಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್. ಕುವೆಂಪು ನಗರದಲ್ಲಿರುವಂತಹ ಹೆಬ್ಬಾಳ್ಕರ್ ನಿವಾಸದಲ್ಲಿ ಪಾದ ಪೂಜೆಯನ್ನ ಮಾಡಿದ್ದಾರೆ. ಮಠಾಧೀಶರನ್ನ ಕರೆಸಿ ಅವರಿಗೆ ಪಾದ ಪೂಜೆಯನ್ನ ಮಾಡಿ ಅದಾದ ಬಳಿಕ ನಾಮಿನೇಷನ್ ಸಲ್ಲಿಕೆಗೆ ತಯಾರಾಗಿದ್ದಾರೆ. ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಪಾದ ಪೂಜೆ ಮಾಡಿದ್ದಾರೆ. ಜಯ ಮೃತ್ಯುಂಜಯ ಶ್ರೀ ಸೇರಿದಂತೆ 25ಕ್ಕೂ ಅಧಿಕ ಮಠಾಧೀಶರಿಗೆ ಅವರ ಪಾದಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡೋದ್ರ ಮೂಲಕ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಅಭ್ಯರ್ಥಿ ಮೃಣಾಲ್ ಆಗಿರುವಂತಹ ಇಬ್ಬರು ಕೂಡ ಆಶೀರ್ವಾದವನ್ನ ಪಡ್ಕೊಂಡಿದ್ದಾರೆ. ಚನ್ನರಾಜ ಹಟ್ಟಿಹೊಳಿಯಲ್ಲಿ ಕೂಡ ಪೂಜೆಯನ್ನ ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿಂಡಲಗ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ಬಳಿಕ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್. ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನಿಯಮಾದಿರಾಗಿ ವಿಭೂತಿಗೆ ಸರ್ವಸಾರಣಮಯ್ಯ ಚಂದ್ರರಾಜ್ ಸ್ಥಾನ ಕಡೆ ಮುಂದೆ ಬರ್ರಿ. ಅದಲ್ಲ ಮೇಡಮ್ ಮುಂದೆ ಬನ್ನಿ. ಮೇಡಮ್ 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 ಅಕ್ಕ ಮೇಡಮ್ ಮುಂದೆ ಬಂದೆ. ಚೆನ್ನಾಗಿ ಒಂದು ಗ್ರೂಪ್ ಫೋಟೋ ಇದೆ. ನಿಂತ್ರಮ್ಮ ಅಲ್ಲೇ. ಸುಳೆಬಾವಿ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನು ಪಡೆದು ಹಟ್ಟಿಬಳಿ ವೀರಭದ್ರೇಶ್ವರನ ಆಶೀರ್ವಾದವನ್ನು ಪಡೆದು ಫಾರ್ಮ್ನ ತುಂಬಿ ನಾವು ಯಾವ ರೀತಿ ಪ್ರತಿ ನಮ್ಮ ಇಲೆಕ್ಷನ್ಗೂ ಮುಂಚೆ ದೇವರುಗಳನ್ನ ಹರಿಸ್ಕೊಳ್ತಾ ಇದ್ವಿ, ಆ ರೀತಿ ಇವತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಮಠಾಧೀಶರನ್ನು ಗುರು ವೃಂದಗಳನ್ನು ಮನೆಗೆ ಕರೆದು ಅವ್ರ ಪಾದ ಪೂಜೆ ಮಾಡಿ ಒಂದು ಆಶೀರ್ವಾದವನ್ನು ಪಡೆದು ವಿಜಯಕ್ಕೆ ವಿನಾಯಕನ ಇನ್ಮೇಲೆ ಹಿಂಡಲಿಗ ಗಣಪತಿಯನ್ನು ಪೂಜೆ ಮಾಡಿ ನಮ್ಮ ಯಾತ್ರೆಯನ್ನು ನಾವು ಶುಭಾರಂಭ ಮಾಡ್ತೀವಿ. ಇವತ್ತಿನ ನಾಮಪತ್ರ ಸಲ್ಲಿಕೆ ನೋಡಿದ್ರೆ ವಿಜಯ ಯಾತ್ರೆ ಮಾಡ್ತಿದ್ರು. ಆ ಸಂಕಲ್ಪವನ್ನು ಇಟ್ಟುಕೊಂಡೇ ನಾವು ಮಾಡ್ತಾ ಇರೋದು. ವಿಜಯ ಯಾತ್ರೆಯ ಸಂಕಲ್ಪದ ಶುಭಾರಂಭವನ್ನು ಇವತ್ತು ಮಾಡಿದ್ದೀವಿ. ನಮ್ಮ ರಾಜ್ಯದ DCM ಅವರಾದಂಥ ಡೆಪ್ಟಿ CM ಅವರಾದಂಥ DK ಶಿವಕುಮಾರ್ ಅವರು ಇರ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿಯವರು, ಪ್ರಕಾಶ್ ಹುಕ್ಕೇರಿಯವರು, ಅಶೋಕ್ ಪಟ್ಟಣ್ ಅವರು, ಮಹಾಂತೇಶ್ ಕೌಸಲ್ಗಿ ಅವರು, ವಿಶ್ವಾಸ್ ವೈದ್ಯವರು, ರಾಜು ಕಾಗೆ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜೊತೆಯಲ್ಲಿ ಮಹಾರಾಷ್ಟ್ರದಿಂದ ಶಾಸಕರಾದಂಥ ಧೀರಜ್ ದೇಶ್ಮುಖ್ ಅವರು ಬರ್ತಾಯಿದ್ದಾರೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ,
ನಾವು ಬಹಳಷ್ಟು ಪಾಸಿಟಿವ್ ಇದ್ದೀವಿ ಅಂತ ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀವಿ. 2 ಲಕ್ಷ ಅಂತರದಿಂದ ಈ ಬಾರಿ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ತಾನೆ. ಸೊ ಇವತ್ತು ಸಾಕಷ್ಟು ಜನ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಹೌದು ಹೌದು, ಇಡೀ ಜಿಲ್ಲೆಯಾದ್ಯಂತ ಜನ ಬರ್ತಾ ಇದ್ದಾರೆ. ಬೇರೆ ಜಿಲ್ಲೆಯಿಂದ ಕೂಡ ನಮ್ಮ ಒಂದು ಏನು ಹೇಳ್ತಾರೆ ವೆಲ್ ವಿಷರ್ಗಳು ಬರ್ತಾ ಇದ್ದಾರೆ. ನಾವು ಪ್ರತಿ ಬಾರಿ ಸುಳೆಬಾವಿ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನು ಪಡೆದು ಹಟ್ಟಿಬಳಿ ವೀರಭದ್ರೇಶ್ವರನ ಆಶೀರ್ವಾದವನ್ನು ಪಡೆದು ಫಾರ್ಮ್ನ ತುಂಬಿ ನಾವು ಯಾವ ರೀತಿ ಪ್ರತಿ ನಮ್ಮ ಇಲೆಕ್ಷನ್ಗೂ ಇವತ್ತು ಬೆಳಗಾವಿ ಲೋಕಸಭೆಯಿಂದ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯ ಪರಂಪರೆಯಂತೆ ಸುಳೆಬಾವಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದು ಹಾಗೂ ಹಿಂಡಲ್ಗ ಗಣೇಶನ ಆಶೀರ್ವಾದ ಪಡೆದು ಎಲ್ಲ ಗುರುಗಳ ಏನು ಮನೆಗೆ ಇವತ್ತು ಬಂದಿದ್ದರು ಪ್ರತಿಯೊಬ್ಬರ ಆಶೀರ್ವಾದವನ್ನು ಪಡೆದು ನಮ್ಮ ಜನಸಾಮಾನ್ಯರ ಎಲ್ಲರ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆಯ ಉತ್ಸಾಹ ಇದೆ, ಒಂದು ಕೆಲಸ ಮಾಡಬೇಕಂತ ಛಲ ಇದೆ, ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ನಮ್ಮ ಜಿಲ್ಲೆಯನ್ನು ನಾವು ಮುಂದುವರಿಬೇಕು, ನಮ್ಮ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆ ಆಗಬೇಕು, ಮಾದರಿ ಲೋಕಸಭೆ ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಇವತ್ತು ಒಂದು ಒಳ್ಳೆಯ ಮನಸ್ಸಿಂದ ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ, ಇಲ್ಲಿವರೆಗಿನ ಅನುಭವ ಅಂದರೆ ಬಹಳಷ್ಟು ಜನರ ಹತ್ರ ಹೋಗ್ತಾ ಇದ್ದೀನಿ, ಬಹಳಷ್ಟು ಪ್ರತಿಯೊಂದು ವರ್ಗದ ಜನರ ಹತ್ರ ಭೇಟಿ ಆಗ್ತಾನೆ. ಪ್ರತಿಯೊಂದು ವರ್ಗದ ಜನರ ಒಂದೇ ಒಂದು ಬಯಕೆ ಏನು, ಈ ಬಾರಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಏನೇನು ಆಶ್ವಾಸನೆ 20 ವರ್ಷದಿಂದ ಕೊಟ್ಟಿದ್ರೂ ಕೂಡ ಯಾವುದೂ ಆಶ್ವಾಸನೆ ಪೂರ್ಣ ಆಗಿಲ್ಲ. ಹಾಗಾಗಿ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಸರ್ಕಾರ ವತಿಯಿಂದ ಯಾವ್ಯಾವ ಕೆಲಸಗಳನ್ನು ನಾವು ಜನಸಾಮಾನ್ಯರ ಹತ್ರ ಮಾಡ್ಬೋದು ಪ್ರತಿಯೊಂದನ್ನು ಮಾಡ್ತಾ ಇವತ್ತು ವಿಶ್ವಾಸಕ್ಕೆ ತೊಗೊಂಡಿದ್ದೀವಿ. ಇವತ್ತು ಬೆಳಗಾವಿ ಲೋಕಸಭೆಯಿಂದ ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಯ ಪರಂಪರೆಯಂತೆ ಸುಳೆಬಾವಿ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದು ಹಾಗೂ ಹಿಂಡಲ್ಗ ಗಣೇಶನ ಆಶೀರ್ವಾದ ಪಡೆದು ಎಲ್ಲ ಗುರುಗಳ ಏನು ಮನೆಗೆ ಇವತ್ತು ಬಂದಿದ್ದರು ಪ್ರತಿಯೊಬ್ಬರ ಆಶೀರ್ವಾದವನ್ನು ಪಡೆದು ನಮ್ಮ ಜನಸಾಮಾನ್ಯರ ಎಲ್ಲರ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಒಳ್ಳೆಯ ಉತ್ಸಾಹ ಇದೆ, ಒಂದು ಕೆಲಸ ಮಾಡಬೇಕಂತ ಛಲ ಇದೆ, ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ನಮ್ಮ ಜಿಲ್ಲೆಯನ್ನು ನಾವು ಮುಂದುವರಿಬೇಕು